8,000 ಕೋಟಿ 8,000 ಕೋಟಿ ಕೊಟ್ಟಿವಿ ಅಂತಂದ್ರು. ಅವ್ರು CM ಆದ ತಕ್ಷಣ ತಗೊಂಡಿದ್ರು ವಾಪಸ್ಸು. ನೋಡಿ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು ಒಂದು ಆಮಿಷ. ಅದು 8,000 ಕೋಟಿ ತತ್ತೀನಿ ನಾವು ಇದು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂದರು. ಸೋತಗೆ ತಗೊಂಡು ಬೇರೆ ಜಾಗ ಹಾಕಂದ್ರು, ಬೇರೆ ಡಿಸ್ಟಿಕ್ಗೆ. ಯಾವ ಡಿಸ್ಟಿಕ್ ಹಾಕಂದ್ರು ಇಲ್ಲ ರಾಮನಗರ ಹಾಕಂದ್ರು ಗೊತ್ತಿಲ್ಲ. ಮಾತ್ರ ₹1 ಅನುದಾನ ಇಲ್ಲ. ಕುಮಾರಸ್ವಾಮಿ ಮಾತನ್ನು ಯಾರೂ ನಂಬಲ್ಲ. ಇದೇ ಮಗ ಎಲೆಕ್ಷನ್ ನಿಲ್ಲಿಸ್ತೀವಿ ಅಂದ್ಬಿಟ್ಟು 8,000 ಕೋಟಿಯ ಬಿಡುಗಡೆ ಮಾಡ್ತೀವಿ ಅಂತ ಮಾಡಿದ್ರು. ಅವಾಗ ನಿಲ್ಲಿಸ್ತೀನಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಾದ್ಮೇಲೆ ಅವ್ರ ಮಗ ಸೋತಾದ್ಮೇಲೆ ಮತ್ತೆ ಈ ಕ್ಷೇತ್ರಕ್ಕೆ ಕಾಲಿಡಲಿಲ್ಲ ಅವರು. ಈ ಕ್ಷೇತ್ರ ಬಗ್ಗೆ ಒಂದು ಚೂರು ಅವ್ರಿಗೆ ಅನುಕಂಪ ಇಲ್ಲ. ಅದಕ್ಕೆ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳು ತೋರಿಸಿದ್ರು ಇವ್ರದ್ದು ಯಾವತ್ತೂ ಇದೇ ಥರ ಅಂದ್ಬಿಟ್ಟು. 8,000 ಕೋಟಿನ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ನಿಖಿಲ್ ಕುಮಾರಸ್ವಾಮಿ ಯಾವಾಗ ಸೋತರೋ ಅದು ವಾಪಸ್ ತಗೊಂಡು, ಅದರಿಂದ ಮಂಡಿಗೆ ಏನೂ ಅನುಕೂಲ ಆಗಿಲ್ಲ, ಏನೂ ಆಗಿಲ್ಲ. 8,500 ಕೋಟಿ ಅಲ್ಲ, ₹8,000 ಬರಲಿಲ್ಲ. ನಾವು ಮಂಡ್ಯ ಜಿಲ್ಲಾ ವ್ಯಾಪ್ತಿಲಿದ್ದೀವಿ. ನಮ್ಗೆ ಯಾವುದೇ ರೀತಿ ನಮ್ಮ ಕ್ಷೇತ್ರಕ್ಕೋ ಅಥವಾ ನಮ್ಮ ಊರಿಗೋ ಅದರಲ್ಲಿ 8,500 ಕೋಟಿಲಿ ₹8,000 ಬಂದಿಲ್ಲ. ಈಗ ಕೊಡ್ತೀನಿ ಅಂದಂಥವ್ರು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿತ್ತು. ಗೆಲುವು ಸೋಲು ಅನ್ನೋದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಗುರಿ ಇದ್ದಿದ್ದರೆ ಇವರಿಗೆ ಅಧಿಕಾರದಲ್ಲಿದ್ದಾಗಲಿ 8,000 ಕೋಟಿ ಮಗ ಗೆಲ್ಲಿ ಸೋಲ್ಲಿ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಗೆ ಒತ್ತು ಕೊಟ್ಟು ಇವತ್ತು ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು ಅವರು. ಆದರೆ ಸ್ವಾರ್ಥ ರಾಜಕಾರಣ ಇರೋದ್ರಿಂದ, ಕುಟುಂಬ ರಾಜಕಾರಣ ಇವ್ರ ಉದ್ದೇಶ ಆಗಿರೋದ್ರಿಂದ ಯಾವುದೇ ರೀತಿ ಅನುದಾನನೂ ಕೊಡಲಿಲ್ಲ ಅವರು. ಮುಂದೇನೂ ಸಹ ಯಾವುದೇ ರೀತಿ ಅನುದಾನ ಕೊಡೋದೇ ಆಗಲಿ, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡೋದೇ ಆಗಲಿ ಅವ್ರ ಕನಸಲ್ಲೂ ಇಲ್ಲ ಅದು.